ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸುತ್ತು ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನಿನ್ನೆ ತರಗತಿಯಲ್ಲಿ ಏನೇನು ತಿಳ್ಕೊಂಡಿದ್ದೀವಪ್ಪ ಅಂತಂದ್ರೆ, ಭಾರತದಲ್ಲಿ ಬ್ರಿಟಿಷರು ಜಾರಿಗೊಳಿಸಿರ್ತಕ್ಕಂತಹ ಭೂ ಕಂದಾಯ ನೀತಿಗಳ ಕುರಿತಾದಂತಹ ಮಾಹಿತಿಯನ್ನ ನೋಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ನಾವು ಏನ್ ನೋಡೋಣಪ್ಪ ಅಂತಂದ್ರೆ, ಭಾರತದಲ್ಲಿ ಇಂಗ್ಲಿಷರ ಶಿಕ್ಷಣದ ಪ್ರಭಾವ ಅಥವಾ ಇಂಗ್ಲಿಷ್ ಶಿಕ್ಷಣದ ಪ್ರಭಾವ, ಆಧುನಿಕ ಶಿಕ್ಷಣದ ಪ್ರಭಾವ ಅಂತೇಳಿ ನೋಡ್ತೀವಿ. ಅದರ ಕುರಿತಾದಂತಹ ಒಂದು ಮಾಹಿತಿಯನ್ನ ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಓಕೆನಾ? ಇಲ್ಲಿ ಈ ಸುತ್ತು ಜಗತ್ತು ಯೂಟ್ಯೂಬ್ ಚಾನೆಲ್ ಅನ್ನ ಯಾರಾದ್ರೂ ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ನಮ್ಗ ಒಂದು ಸಪೋರ್ಟ್ ಅನ್ನ ಮಾಡ್ರಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇಲ್ಲ, ಇದು ಕೇವಲ SSLC ವಿದ್ಯಾರ್ಥಿಗಳಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯಗಳನ್ನ ನಾನು ಇಲ್ಲಿ ಚರ್ಚೆ ಮಾಡೋದಿಲ್ಲ. ಇಡಿಯಾಗಿ ತೆಗೆದುಕೊಂಡು ಹೋಗ್ತೀನಿ. ಕೆಸೆಟ್ ಆಗ್ಲಿ, GPSTR ಆಗ್ಲಿ, ಆಮೇಲೆ TET ಆಗ್ಲಿ, ಈ ರೀತಿ ಯಾವ GPSTR ಇನ್ನೊಂದು ಬರ್ತೈತಿ, ಆಮೇಲೆ ಈ ರೀತಿ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರ್ತಾವಲ್ಲ, ಅವು ಎಲ್ಲವುಗಳಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ನಾನು ತರಗತಿಯನ್ನ ಮಾಡ್ತಾ ಹೋಗ್ತೀನಿ. ಓಕೆನಾ? ಬರ್ರಿ, ತಡ ಮಾಡೋದು ಬೇಡ, ತರಗತಿಯನ್ನ ಪ್ರಾರಂಭಿಸೋಣ. ನೋಡ್ರಿ, ಇಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಂತೇಳಿ ನಾವು ನಿನ್ನೆ ನೋಡಿದ್ದೀವಿ. ಅದರಲ್ಲಿ ಆಧುನಿಕ ಶಿಕ್ಷಣದ ಆರಂಭ ಅಂತೇಳಿ ಇವತ್ತಿನ ತರಗತಿಯಲ್ಲಿ ನಾವು ನೋಡ್ತಾ ಹೊಂಟಿದೀವಿ. ಓಕೆನಾ? ನೋಡ್ರಿ, ಇಲ್ಲಿ ಸ್ವಲ್ಪ ನಿಮ್ಗೆ ಹಿನ್ನೆಲೆ ಹೇಳ್ಬೇಕು. ಆಧುನಿಕ ಶಿಕ್ಷಣದ ಆರಂಭ ಒಮ್ಮೆ ಆರಂಭ ಆಗುದಿಲ್ಲ. ಇಲ್ಲಿ ಏನಪ್ಪಾ ಅಂತಂದ್ರ, ನೋಡ್ರಿ, ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಅತಿ ಹೆಚ್ಚು ಉತ್ತೇಜನವನ್ನ ಕೊಟ್ಟಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದ್ರ ವಾರನ್ ಹೆಸ್ಟಿಂಗ್ಸ್ ಅಂತ ಬರ್ತಾರು. ಯಾರು? ವಾರನ್ ಹೆಸ್ಟಿಂಗ್ಸ್ ಅಂತಕ್ಕಂಥ ಗವರ್ನರ್ ಜನರಲ್ ಏನ್ ಮಾಡ್ತಾನಪ್ಪ ಅಂತಂದ್ರ, ಈ ಬ್ರಿಟಿಷ್ ಶಿಕ್ಷಣ ಅಥವಾ ಆಧುನಿಕ ಶಿಕ್ಷಣ ಅಥವಾ ಇಂಗ್ಲಿಷ್ ಶಿಕ್ಷಣಕ್ಕೆ ಹೆಚ್ಚಿನ ಉತ್ತೇಜನವನ್ನ ಕೊಡ್ತಾರೋ, ಈ ಶಿಕ್ಷಣದ ಪ್ರಸಾರಕ್ಕೆ ಹೆಚ್ಚಿನ ಉತ್ತೇಜನವನ್ನ ಕೊಡ್ತಾರೋ. ಅದಕ್ಕಾಗಿಯೇ ಈತ ಏನ್ ಮಾಡ್ತಾನಪ್ಪ ಅಂತಂದ್ರ ಕೋಲ್ಕತ್ತಾದಲ್ಲಿ ಕೋಲ್ಕತ್ತಾ ಮದರಸವನ್ನ ಪ್ರಾರಂಭ ಮಾಡ್ತಾನೋ. ನಿಮಗೆ ಗೊತ್ತಿರಲಿ, ಕೋಲ್ಕತ್ತಾ ಮದರಸವನ್ನ ಪ್ರಾರಂಭ ಮಾಡಿದವ್ರು ಯಾರಪ್ಪ ಅಂತಂದ್ರ ವಾರ್ನ್ ಹೆಸ್ಟಿಂಗ್ಸ್ ಅಂತೇಳಿ ನೋಡ್ತೀವಿ. ಓಕೆನಾ? ಇದಾದ ನಂತರ ನೋಡ್ರಿ, ನಾವೇನ್ ನೋಡ್ತೀವಪ್ಪ ಅಂತಂದ್ರ ಇನ್ನೊಬ್ಬ ವ್ಯಕ್ತಿ ಬರ್ತಾನು. ಅವ ಯಾರಪ್ಪ ಅಂತಂದ್ರ ಜೋನಾಥನ್ ಡಂಕನ್ ಅಂತೇಳಿ. ಇನ್ನೊಬ್ಯಾರು? ಜೋನಾಥನ್ ಡಂಕನ್ ಅಂತ ಬರ್ತಾನು. ಈತ ಏನಪ್ಪಾ ಅಂತಂದ್ರ, ಇವತ್ತು ನಾವೇನ್ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಅಂತ ನೋಡ್ತೀವಲ್ಲ, ಇದಕ್ಕ ಒಟ್ಟ ಕಂಪ್ಯಾರಿಸನ್ ಮಾಡಬಾರ್ದು, ಕನ್ಫ್ಯೂಸ್ ಆಗಬಾರ್ದು. ಇದು ಏನಪ್ಪಾ ಅಂತಂದ್ರ ಬನಾರಸ್ ಸಂಸ್ಕೃತ ಕಾಲೇಜ್. ಯಾವುದು? ಬನಾರಸ್ ಸಂಸ್ಕೃತ ಕಾಲೇಜ್. ಈತ ಸ್ಥಾಪನೆ ಮಾಡಿರ್ತಕ್ಕಂಥ ಕಾಲೇಜ್ ಯಾವ್ದಪ್ಪ ಅಂತಂದ್ರ ಬನಾರಸ್ ಸಂಸ್ಕೃತ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾನು. ಇಲ್ಲಿ ಉತ್ತರ ಪ್ರದೇಶದ ಬನಾರಸ್ ನಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರ ಈ ಜೋನಾಥನ್ ಡಂಕನ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರ ಬನಾರಸ್ ಸಂಸ್ಕೃತ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾನು. ನಿಮ್ಗೆ ಗೊತ್ತಿರಲಿ, ಮದನ್ ಮೋಹನ್ ಮಾಳವೀಯ ಅವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ, ಏನದು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನ ಪ್ರಾರಂಭ ಮಾಡಿರ್ತಾರೋ. ಯಾರು? ಮದನ್ ಮೋಹನ್ ಮಾಳವೀಯ ಅವರು. ಓಕೆನಾ? ನೆನಪಿರ್ಲಿ. ಆಮೇಲೆ ಇನ್ನ ಮುಂದುವರೆದ ನೋಡಿದ್ರ ಇಲ್ಲಿ ನೋಡ್ರಿ, ಇಂಗ್ಲಿಷ್ ಶಿಕ್ಷಣಕ್ಕೆ ಅತಿ ಹೆಚ್ಚು ಉತ್ತೇಜನ ಅಂದ್ರೆ ಇಂಗ್ಲಿಷ್ ಶಿಕ್ಷಣಕ್ಕೆ ಒತ್ತಾಯಿಸಿದವರು, ಇಂಗ್ಲಿಷ್ ಶಿಕ್ಷಣ ಬರಬೇಕು ಅಂತೇಳಿ ಒತ್ತಾಯ ಮಾಡಿದವರು ಯಾರಪ್ಪ ಅಂತಂದ್ರ ಚಾರ್ಲ್ಸ್ ಗ್ರಾಂಟ್ ಅಂತೇಳಿ ಬರ್ತಾನು. ಯಾರು? ಚಾರ್ಲ್ಸ್ ಗ್ರಾಂಟ್. ಈ ಚಾರ್ಲ್ಸ್ ಗ್ರಾಂಟ್ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಬ್ರಿಟಿಷ್ ಶಿಕ್ಷಣ ವ್ಯಾಪಕ ವಿಸ್ತರಣೆ ಆಗ್ಬೇಕು, ಅಂದ್ರೆ ಬ್ರಿಟಿಷ್ ಶಿಕ್ಷಣ ವಿಸ್ತರಣೆ ಆಗ್ಬೇಕು ಅಂತೇಳಿ ಒತ್ತಾಯ ಮಾಡಿದ ಮೊದಲ ವ್ಯಕ್ತಿ ಯಾರಪ್ಪ ಅಂತಂದ್ರ ಚಾರ್ಲ್ಸ್ ಗ್ರಾಂಟ್. ಆಮೇಲೆ ಇಂಗ್ಲಿಷ್ ಶಿಕ್ಷಣ ಪ್ರಸಾರಕ್ಕೆ ಉತ್ತೇಜನವನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಮೊದಲ ವ್ಯಕ್ತಿ ವಾರನ್ ಹೆಸ್ಟಿಂಗ್ಸ್ ಅಂತ ನೋಡ್ತೀವಿ. ಓಕೆನಾ? ಇದೆಲ್ಲ ಆದ ಬಳಿಕ ಏನಪ್ಪಾ ಅಂತಂದ್ರ ನಾವು ಇಂಗ್ಲಿಷ್ ಶಿಕ್ಷಣದ ಕುರಿತಾದಂತ ಮಾಹಿತಿಯನ್ನ ನೋಡ್ಬೇಕು. ನೋಡ್ರಿ, ಈ ಇಂಗ್ಲಿಷ್ ಶಿಕ್ಷಣ ಅನ್ನೋದು ಹೆಂಗಪ್ಪ ಅಂತಂದ್ರ, ಇಂಗ್ಲಿಷ್ ಶಿಕ್ಷಣ ಬರೋಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ ಯಾವ ರೀತಿ ಇತ್ತಪ್ಪ ಅಂತಂದ್ರ ಶಿಕ್ಷಣ ಧರ್ಮ ಆಧಾರಿತವಾಗಿತ್ತು. ಹೌದಾ? ನಮ್ಮಲ್ಲಿ ಶಿಕ್ಷಣ ಧರ್ಮ ಆಧಾರಿತವಾಗಿತ್ತು. ಈ ಮುಸ್ಲಿಮರಿಗೆ ಎಲ್ಲಿಪ್ಪ ಅಂತಂದ್ರ ಕೆಲವು ಮದರಸಗಳು ಅಂತೇಳಿ ಬರ್ತಾವ. ನಮ್ಮ ಮಹಮ್ಮದ್ ಗವಾನ ಬೀದರ್ ಒಳಗೆ ಮದರಸವನ್ನ ಕಟ್ಟ್ಯಾರ ನೋಡ್ರಿ. ಅಂತಲ್ಲಿ ಏನಪ್ಪಾ ಅಂತಂದ್ರ ಈ ಮದರಸಗಳಲ್ಲಿ ಮುಸ್ಲಿಮರಿಗೆ ಶಿಕ್ಷಣವನ್ನ ನೀಡ್ತಾ ಇದ್ರು. ಆಮೇಲೆ ನಮ್ಮ ಹಿಂದೂ ಧರ್ಮದವರಿಗೆ ಎಲ್ಲಿ ಕೊಡ್ತಾ ಇದ್ರಪ್ಪ ಅಂತಂದ್ರ ದೇವಸ್ಥಾನಗಳಲ್ಲಿ ಅಥವಾ ಪಾಠಶಾಲೆಗಳಲ್ಲಿ ಇವರಿಗೆ ಏನ್ ನಡೀತಾ ಇತ್ತಪ್ಪ ಅಂತಂದ್ರ ಶಿಕ್ಷಣವನ್ನ ಕೊಡ್ತಾ ಇದ್ರು. ಆದ್ರೆ ಏನಪ್ಪಾ ಅಂತಂದ್ರ ಇದು ಆಧುನಿಕ ಶಿಕ್ಷಣ, ಬ್ರಿಟಿಷರು ತಂದಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರ ಆಧುನಿಕ ಶಿಕ್ಷಣ. ಇಲ್ಲಿ ಏನಪ್ಪಾ ಅಂತಂದ್ರ
ಈ ಬ್ರಿಟಿಷ್ ಕಂಪನಿ ಸರ್ಕಾರ ಏನಪ್ಪಾ ಅಂತಂದ್ರ ಈ ಧರ್ಮಾಧಾರಿತ ಶಿಕ್ಷಣದಲ್ಲಿ ಇವರಿಗೆ ಆಸಕ್ತಿ ಬರ್ಲಿಲ್ಲ. ಇವ್ರು ಇದನ್ನ ಚೇಂಜ್ ಮಾಡ್ಬೇಕಂತೇಳಿ ಅನ್ಕೊಂಡ್ರು. ಅದಕ್ಕಾಗಿನ ಏನ್ ಮಾಡ್ತಾರಪ್ಪ ಅಂತಂದ್ರ 1813ರಲ್ಲಿ, ಯಾವಾಗ 1813ರಲ್ಲಿ ಚಾರ್ಟರ್ ಕಾಯ್ದೆ ಅಂತೇಳಿ ಒಂದು ಕಾಯ್ದೆಯನ್ನ ತೆಗೆದುಕೊಂಡು ಬರ್ತಾರು. ಚಾರ್ಟರ್ ಕಾಯ್ದೆ 1813ರಲ್ಲಿ ಚಾರ್ಟರ್ ಕಾಯ್ದೆ ಬರ್ತೈತಿ. ಈ ಚಾರ್ಟರ್ ಕಾಯ್ದೆಗಳ ವಿಶೇಷತೆ ಏನಪ್ಪಾ ಅಂತಂದ್ರ ಪ್ರತಿ 20 ವರ್ಷಗಳಿಗೊಮ್ಮೆ ಕಂಪನಿಯ ಅಧಿಕಾರವನ್ನ ಮುಂದೆ ಹಾಕ್ತಾ ಹೋಗುದು ಇದರ ವಿಶೇಷತೆ, ಇದರ ಉದ್ದೇಶವನ್ನ ಹೊಂದಿರ್ತೈತಿ. ಇಲ್ಲಿ ಏನಪ್ಪಾ ಅಂತಂದ್ರ 4 ಚಾರ್ಟರ್ ಕಾಯ್ದೆಗಳಲ್ಲಿ ಪ್ರಮುಖವಾಗಿ ಬರ್ತಕ್ಕಂತ ಇನ್ನೊಂದು ಚಾರ್ಟರ್ ಕಾಯ್ದೆ ಯಾವ್ದಪ್ಪ ಅಂತಂದ್ರ 1813ರ ಚಾರ್ಟರ್ ಕಾಯ್ದೆ ಅಂತ ನೋಡ್ತೀವಿ. ಈ ಚಾರ್ಟರ್ ಕಾಯ್ದೆಯಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಇಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನ ಅಭಿವೃದ್ಧಿಗೊಳಿಸ್ಲಾಕ, ಇಂಗ್ಲಿಷ್ ಶಿಕ್ಷಣವನ್ನ ಅಭಿವೃದ್ಧಿ ಅಂದ್ರ ಇಂಗ್ಲಿಷ್ ಶಿಕ್ಷಣದ ಬೆಳವಣಿಗೆಗಾಗಿ 1,00,000 ರೂಪಾಯಿಯನ್ನ ಮೀಸಲಾಗಿ ಇಡ್ತಾರು. 1813ರ ಚಾರ್ಟರ್ ಕಾಯ್ದೆಯಲ್ಲಿ ಪ್ರತಿ ವರ್ಷ ಇದೇನು ವಾರ್ಷಿಕವಾಗಿ 1,00,000 ರೂಪಾಯಿಯನ್ನ ಮೀಸಲಾಗಿ ಇಡ್ತಾರು. ಈ 1,00,000 ರೂಪಾಯಿಯನ್ನ ಹೆಂಗ್ ಬಳಸ್ಕೋಬೇಕು ಅಂತೇಳಿ ಮುಂದಿನ ದಿನಮಾನಗಳಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಏನಾಕದಪ್ಪ ಅಂತಂದ್ರ ಗೊಂದಲ ಉಂಟಾಗ್ತದ. ಬ್ರಿಟಿಷ್ ಸರ್ಕಾರದಲ್ಲಿ ಗೊಂದಲ, ಇಟ್ ಮೀನ್ಸ್ ಏನಪ್ಪಾ ಅಂತಂದ್ರ ಜಗಳ ನಡೀತದ. ಇಲ್ಲಿ ಏನಪ್ಪಾ ಅಂತಂದ್ರ ನೋಡ್ರಿ, ಪೌರ್ವಾತ್ಯರು ಅಂತ ಬರ್ತಾರು. ಆಮೇಲೆ ಇನ್ನೊಬ್ರು ಯಾರು ಬರ್ತಾರಪ್ಪ ಅಂತಂದ್ರ ಇಂಗ್ಲಿಷ್ ಶಿಕ್ಷಣವನ್ನ ಯಥೇಚ್ಛವಾಗಿ ಪ್ರೀತಿಸೋರು ಬರ್ತಾರು. ಓಕೆನಾ. ಈ ಪೌರ್ವಾತ್ಯರು ಏನ್ ಹೇಳ್ತಾರಪ್ಪ ಅಂತಂದ್ರ, ಪೌರ್ವಾತ್ಯರು ನೋಡ್ರಿ ಭಾರತದ ಭಾಷೆಗಳಾಗಿರ್ತಕ್ಕಂಥ ಸಂಸ್ಕೃತ ಮತ್ತು ಅರೇಬಿಕ ಇಂತಹ ಭಾಷೆಗಳಲ್ಲಿ ಈ ಶಿಕ್ಷಣವನ್ನ ಪ್ರಸಾರಗೊಳಿಸ್ರಿ ಅಂತ ಹೇಳಿ ಇವ್ರು ಹೇಳ್ತಾರ ಪೌರ್ವಾತ್ಯರು. ಇನ್ನ ಇಂಗ್ಲಿಷ್ ಅನ್ನ ನಂಬ್ಕೊಂಡವ್ರು ಅಂದ್ರ ಆಂಗ್ಲಿಸ್ಟರು ಅಂತ ಕರೀತಾರೆ ಇವ್ರಿಗೆ. ಓಕೆನಾ. ಇವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ ಇಲ್ಲಿ ಬೋಧನಾ ಮಾಧ್ಯಮ ಇಂಗ್ಲಿಷನ ಆಗ್ಬೇಕು, ಇಂಗ್ಲಿಷ್ ಭಾಷೆಯಲ್ಲಿನ ಏನಾಗ್ಬೇಕಪ್ಪ ಅಂತಂದ್ರ ಶಿಕ್ಷಣ ಮುಂದುವರಿಬೇಕು ಅಂತೇಳಿ ಇವ್ರು ವಾದ ಮಾಡ್ತಾರು. ಇವರಿಬ್ಬರು ವಾದದಿಂದ ಏನಾಗ್ತದಪ್ಪ ಅಂತಂದ್ರ ಇಲ್ಲಿ ಅದು 1,00,000 ರೂಪಾಯಿಯನ್ನ ಖರ್ಚು ಮಾಡುವುದನ್ನ ಹಂಗ ಪೆಂಡಿಂಗ್ ಬಿದ್ದ್ಬಿಡ್ತೈತಿ. ಓಕೆನಾ. ಅದು ಮುಂದೆ ಬಂದ ಯಾವಾಗ ಯೂಸ್ ಆಗ್ತೈತಿ ಅಂತ ಹೇಳ್ತೀನಿ. ಓಕೆ. ಇಲ್ಲೆಲ್ಲ ಬರ್ದಾರ ನೋಡ್ರಿ. 18ನೇ ಶತಮಾನದಲ್ಲಿ ಶಾಲೆಗಳ ಆರಂಭ ಆಗಿದ್ದು 1781ರಲ್ಲಿ. ಇದನ್ನೊಂದು ಇಸ್ವಿ ಹೇಳಿದ್ದಿಲ್ಲ ನೋಡ್ರಿ ನಾನು, ಇಲ್ಲಿ ಐತಿ. ಮದರಸವನ್ನು, ಕೋಲ್ಕತ್ತಾ ಮದರಸವನ್ನು ವಾರನ್ ಹೆಸ್ಟಿಂಗ್ಸ್ ಯಾವಾಗ ಪ್ರಾರಂಭ ಮಾಡ್ತಾನಂದ್ರ 1781ರಲ್ಲಿ ಪ್ರಾರಂಭ ಮಾಡ್ತಾನು. ಆಮೇಲೆ ಜೋನಾಥನ್ ಡಂಕನ್ ಯಾವ ವರ್ಷ ಪ್ರಾರಂಭ ಮಾಡ್ತಾನಪ್ಪ ಅಂತಂದ್ರ 1792ರಲ್ಲಿ ಬನಾರಸ್ ನಲ್ಲಿ ಸಂಸ್ಕೃತ ಕಾಲೇಜನ್ನ ಜೋನಾಥನ್ ಡಂಕನ್ ಅವರು ಪ್ರಾರಂಭ ಮಾಡ್ತಾರು. ಆಮೇಲೆ ಚಾರ್ಲ್ಸ್ ಗ್ರಾಂಟ್ ಅವರಿಂದ ಏನಾಕದಪ್ಪ ಅಂತಂದ್ರ ಇಂಗ್ಲಿಷ್ ಶಿಕ್ಷಣದ ವ್ಯಾಪಕ ವಿಸ್ತರಣೆಗೆ ಒತ್ತಾಯವನ್ನ ಮಾಡಿದ್ದನ್ನ ನಾವು ನೋಡ್ತೀವಿ. ಓಕೆನಾ. ಇದಾದ ನಂತರ ಮುಂದುವರೆದ ನೋಡ್ರಿ ಲಾರ್ಡ್ ವಿಲಿಯಂ ಬೆಂಟಿಕಾ. ಲಾರ್ಡ್ ವಿಲಿಯಂ ಇಲ್ಯಾಕ್ ಬಂದು ಮಾಸ್ತರ್ ಅನ್ಬಾರ್ದು ನೋಡ್ರಿ. ಲಾರ್ಡ್ ವಿಲಿಯಂ ಬೆಂಟಿಕಾ ಏನಪ್ಪಾ ಅಂತಂದ್ರ ಈ 1828ರಲ್ಲಿ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಬಂದಿರ್ತಾನು. ಓಕೆನಾ. ಇವ ಏನ್ ಮಾಡ್ತಾನಪ್ಪ ಅಂತಂದ್ರ ಈ ಲಾರ್ಡ್ ವಿಲಿಯಂ ಬೆಂಟಿಕಾ ಭಾರತಕ್ಕೆ ಬಂದ ಏನಂದ್ರ ಆರಂಭದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ವಿಶೇಷ ಪ್ರೋತ್ಸಾಹನ ಕೊಡ್ತಾನು. ಇಂಥ ಟೈಮ್ ಒಳಗ ಈತ ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ಯಾರನ್ನ ನೇಮಕ ಮಾಡ್ಕೋತಾನಪ್ಪ ಅಂತಂದ್ರ ಲಾರ್ಡ್ ಮೆಕಾಲೆ ಅಂತಕ್ಕಂಥ ವ್ಯಕ್ತಿಯನ್ನ ನೇಮಕ ಮಾಡ್ಕೋತಾನು. ಅವಾಗ ಏನಪ್ಪಾ ಅಂತಂದ್ರ ಆ ಕಾರ್ಯಾಂಗ ಸಭೆಯಲ್ಲಿ ಇಲ್ಲಿ ಏನಪ್ಪಾ ಅಂತಂದ್ರೆ ಲಾರ್ಡ್ ಮೆಕಾಲೆಯ ಇಂಗ್ಲಿಷ್ ಶಿಕ್ಷಣದ ಬಗ್ಗೆ ಹೊಂದಿರತಕ್ಕಂತಹ ಒಂದು ಆಸಕ್ತಿಯನ್ನ ಕಂಡು ಈ ಲಾರ್ಡ್ ವಿಲಿಯಂ ಬೆಂಟಿಕ್ ಏನ್ ಮಾಡ್ತಾನಪ್ಪ ಅಂತಂದ್ರ ಮೆಕಾಲೆ ಸಮಿತಿಯನ್ನ ನೇಮಕ ಮಾಡ್ತಾನು. ಅದನ್ನ ಮುಂದುವರೆದು ಏನಂತ ಕರೀತಾರಪ್ಪ ಅಂತಂದ್ರ ಲಾರ್ಡ್ ಮೆಕಾಲೆ ವರದಿ ಅಂತೇಳಿ ಕರೀತಾರ. ನೋಡ್ರಿ 1835ರಲ್ಲಿ ಏನ್ ಮಾಡ್ತಾನಂದ್ರ ಈ ಲಾರ್ಡ್ ಮೆಕಾಲೆಯನ್ನ ಆಧುನಿಕ ಭಾರತ ಶಿಕ್ಷಣ ವ್ಯವಸ್ಥೆಯನ್ನ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಹೇಳಿ ಒಂದು ಸಮಿತಿಯನ್ನ ಕ್ರಿಯೇಟ್ ಮಾಡಿ ಆ ಸಮಿತಿಯ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಕ ಮಾಡ್ತಾನಪ್ಪ ಅಂತಂದ್ರ ಲಾರ್ಡ್ ಮೆಕಾಲೆಯನ್ನ ನೇಮಕ ಮಾಡ್ತಾನು. ಈ ಲಾರ್ಡ್ ಮೆಕಾಲೆ ಏನ್ ಮಾಡ್ತಾನಪ್ಪ ಅಂತಂದ್ರ ಈತನ ಒಂದು ಉದ್ದೇಶ ಇರ್ತೈತಿ. ಅದು ಉದ್ದೇಶ ಏನಪ್ಪಾ ಅಂತಂದ್ರ ನೋಡ್ರಿ, ರಕ್ತ ಮಾಂಸಗಳಲ್ಲಿ ಮಾತ್ರ ಭಾರತೀಯನಾಗಿರ್ಬೇಕು. ಆದ್ರ ಆತ ಥಿಂಕ್ ಮಾಡೋದು, ಆತನ ಅಭಿರುಚಿ, ಅಭಿಪ್ರಾಯಗಳು, ಆತನ ಬುದ್ಧಿವಂತಿಕೆ ಇಂಥವೆಲ್ಲಾನು ಏನಿರ್ಬೇಕಪ್ಪ ಅಂತಂದ್ರ ಇಂಗ್ಲಿಷರಾಗಬೇಕು. ಕೇವಲ ಆತ ರಕ್ತ ಮಾಂಸಗಳಲ್ಲಿ ಮಾತ್ರ ಭಾರತೀಯನಾಗಿರ್ಬೇಕ. ಆದ್ರ ಆತ ವಿಚಾರ ಮಾಡುವಂತಹ ಶೈಲಿ ಯಾವ ರೀತಿ ಇರ್ಬೇಕಪ್ಪ ಅಂತಂದ್ರ ಬ್ರಿಟಿಷರ ತರ ಇರ್ಬೇಕು ಅಂತೇಳಿ ಅಂತ ಒಂದು ವಿಶೇಷ ವರ್ಗವನ್ನ ಸೃಷ್ಟಿ ಮಾಡ್ತಕ್ಕಂತಹ ಯೋಜನೆ ಯಾರ ಹತ್ರ ಇರ್ತೈತಿಪ್ಪ ಅಂತಂದ್ರ ಈ ಲಾರ್ಡ್ ಮೆಕಾಲೆ ಹತ್ರ ಇರ್ತೈತಿ. ಓಕೆನಾ. ಅವಾಗ ಈ ಲಾರ್ಡ್ ಮೆಕಾಲೆ
ವರದಿಯನ್ನ ಕೊಡ್ತಾನು. ಈತ ವರದಿಯಲ್ಲಿ ಏನೇನ್ ಹೇಳ್ತಾನಪ್ಪ ಅಂತಂದ್ರ ನೋಡ್ರಿ, ಈತ ವರದಿಯಲ್ಲಿ ಏನೇನ್ ಹೇಳ್ತಾನೆ, ಈತನು ಭಾರತದಲ್ಲಿ ಪಾಶ್ಚಿಮಾತ್ಯ ಮಾದರಿಯ ಶಿಕ್ಷಣ ವ್ಯವಸ್ಥೆ, ಅಂದ್ರೆ ಪಾಶ್ಚಿಮಾತ್ಯ ಅಂದ್ರೆ ಇಟ್ ಮೀನ್ಸ್ ಏನಪ್ಪಾ ಅಂದ್ರೆ ಯುರೋಪಿನ ಮಾದರಿಯಲ್ಲಿ ಶಿಕ್ಷಣ ವ್ಯವಸ್ಥೆ ಪ್ರಾರಂಭ ಆಗ್ಬೇಕು ಅಂತ ಹೇಳಿ ಈತ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡ್ತಾನು. ಆಮೇಲೆ ಇನ್ನೊಂದು ಏನ್ ಹೇಳ್ತಾನಪ್ಪ ಅಂತಂದ್ರ ಬೋಧನಾ ಮಾಧ್ಯಮ ಏನಿರ್ಬೇಕಪ್ಪ ಅಂತಂದ್ರ ಇಂಗ್ಲಿಷ್. ಬೋಧನಾ ಮಾಧ್ಯಮ ಏನಿರ್ಬೇಕಪ್ಪ ಅಂತಂದ್ರ ಇಂಗ್ಲಿಷವೇ ಬೋಧನಾ ಮಾಧ್ಯಮ ಆಗಿರ್ಬೇಕಂತೇಳಿ ಪ್ರತಿಪಾದನೆಯನ್ನ ಮಾಡ್ತಾನು. ಓಕೆನಾ. ಇದನ್ನ ಏನಂತ ಕರಿತೀವಪ್ಪ ಅಂತಂದ್ರ ನಾವು ಭಾರತದಲ್ಲಿ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ತಳಹದಿ ಅಂತೇಳಿ ಕರಿತೀವಿ. ತಳಹದಿ ಅಂದ್ರ ತಳಪಾಯ. ನಾವೇನು ಮನಿ ಕಟ್ಟಾಗ ತಳಪಾಯ ಹಾಕ್ತಿವಲ್ಲ, ಆ ರೀತಿ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ತಳಪಾಯನ್ನ ಹಾಕಿದವ್ರು ಯಾರಪ್ಪ ಅಂತಂದ್ರ ಲಾರ್ಡ್ ಮೆಕಾಲೆ ಅಂತೇಳಿ ನೋಡ್ತೀವಿ. ಓಕೆನಾ. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣದ ಪಿತಾಮಹ ಯಾರಪ್ಪ ಅಂತಂದ್ರ ಲಾರ್ಡ್ ಮೆಕಾಲೆ, ನಿಮ್ಗೆ ಗೊತ್ತಿರ್ಲಿ. ಓಕೆನಾ. ಇನ್ನ ಮುಂದುವರೆದು ಏನಾಗ್ತದಪ್ಪ ಅಂತಂದ್ರ ಈ 1830 ದಶಕದ ನಂತರ ಇಂಗ್ಲಿಷ್ ಮಾಧ್ಯಮ ಏನಾಗ್ತದಂದ್ರ ಅಲ್ಲಿಂದ ಬಳಕೆ ಆರಂಭ ಆಗ್ತೈತಿ. ಅಂದ್ರ 1835ರಲ್ಲಿ ಈತ ವರದಿಯಲ್ಲಿ ತಿಳಿಸಿರ್ತಾನು, ಅದೇ ದಶಕದಲ್ಲಿ ಏನಪ್ಪಾ ಅಂತಂದ್ರ ಇಂಗ್ಲಿಷವು ಮಾಧ್ಯಮವಾಗಿ ಬಳಕೆ ಪ್ರಾರಂಭ ಆಗ್ತೈತಿ ಅನ್ನೋದ ಗೊತ್ತಿರ್ಬೇಕು. ಆಮೇಲೆ ಇನ್ನು ಮುಂದುವರೆದು ಏನ್ ಬರ್ತೈತಿಪ್ಪ ಅಂತಂದ್ರ ಸರ್ ಚಾರ್ಲ್ಸ್ ವುಡ್ ಅಂತೇಳಿ ಬರ್ತೈತಿ. ಈ ಸರ್ ಚಾರ್ಲ್ಸ್ ವುಡ್ ಅಂತ ಹೇಳಿ ಇದನ್ನ ಸಮಿತಿಯನ್ನ ಯಾವ ವರ್ಷ ನೇಮಕ ಮಾಡ್ತಾರಪ್ಪ ಅಂತಂದ್ರ 1854ರಲ್ಲಿ ನೇಮಕ ಮಾಡ್ತಾರ. ಈತ ಕೊಟ್ಟಿರ್ತಕ್ಕಂಥ ವರದಿಗಳು ಏನಪ್ಪಾ ಅಂತಂದ್ರ ಬಹಳಷ್ಟು ಅದಾವು. ಆದ್ರೆ ನಿಮ್ ಬುಕ್ ಒಳಗ, ನಮ್ 10th ಬುಕ್ ಒಳಗ ಏನ್ ಮಾಡಿಲ್ಲ ಅಂದ್ರ ಅಷ್ಟೊಂದು ಎಲ್ಲಾ ವರದಿಗಳನ್ನ ಕೊಟ್ಟಿಲ್ಲ. ಓಕೆನಾ. ಅದ್ರೊಳಗ ನಾವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ಒಂದು ನಿಮಿಷ, ಸಾರಿ. ಈ ಲಾರ್ಡ್ ಡಲ್ಹೌಸಿ ಅಲ್ಲ, ಚಾರ್ಲ್ಸ್ ವುಡ್ ತನ್ನ ವರದಿಯಲ್ಲಿ ಏನೇನ್ ಹೇಳ್ತಾನಪ್ಪ ಅಂತಂದ್ರ ಈತ ಹಳ್ಳಿಗಳ ಮಟ್ಟದಲ್ಲಿ ಪ್ರಾಥಮಿಕ ಶಾಲೆ ಪ್ರಾರಂಭ ಆಗ್ಬೇಕಂತ ಹೇಳ್ತಾನು. ಆಮೇಲೆ ಪಟ್ಟಣಗಳ ಮಟ್ಟದಲ್ಲಿ ಅಂದ್ರ ಹೋಬಳಿ ಮಟ್ಟದಲ್ಲಿ, ಪಟ್ಟಣಗಳ ಮಟ್ಟದಲ್ಲಿ ಏನಿರ್ಬೇಕಪ್ಪ ಅಂತಂದ್ರ ಪ್ರೌಢಶಾಲೆ ಆರಂಭ ಆಗ್ಬೇಕಂತ ಹೇಳ್ತಾನು. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಕಾಲೇಜುಗಳು ಆರಂಭ ಆಗ್ಬೇಕು ಅಂತೇಳಿ ಹೇಳ್ತಾನು. ಜಿಲ್ಲಾ ಮಟ್ಟದಲ್ಲಿ ಕಾಲೇಜುಗಳ ಆರಂಭ ಆಗ್ಬೇಕಂತ ಹೇಳ್ತಾನು. ಇನ್ನೂ ಮುಂದುವರೆದು ಇದ್ರಾಗ ಏನ್ ಹೇಳ್ತಾನಪ್ಪ ಅಂತಂದ್ರ ಈ ಪ್ರಾಥಮಿಕ ಮಟ್ಟದಲ್ಲಿ ಏನೈತಿಲ್ಲ, ಇದು ದೇಶೀಯ ಭಾಷೆಯಲ್ಲಿ ಶಿಕ್ಷಣ ಇರಬೇಕು. ಇಲ್ಲಿಯ ಮಾಧ್ಯಮ ಯಾವ ರೀತಿ ಇರಬೇಕು, ದೇಶೀಯ ಭಾಷೆಯಲ್ಲಿ ಅಥವಾ ಸ್ಥಳೀಯ ಭಾಷೆ, ದೇಶೀಯ ಭಾಷೆ ಅನ್ನೋಕ್ಕಿಂತಲೂ ಸ್ಥಳೀಯ ಭಾಷೆಯಲ್ಲಿ ಅವರ ಶಿಕ್ಷಣ ಇರಬೇಕು ಪ್ರಾಥಮಿಕ ಮಟ್ಟದಲ್ಲಿ. ಆಮೇಲೆ ಇನ್ನ ಪ್ರೌಢ ಮತ್ತು ಈ ಕಾಲೇಜು ಮಟ್ಟದ ಶಿಕ್ಷಣದಲ್ಲಿ ಯಾವ ಮಾಧ್ಯಮ ಬಳಸ್ಬೇಕಪ್ಪ ಅಂತಂದ್ರ ಆಂಗ್ಲ ಮಾಧ್ಯಮವನ್ನ ಬಳಸ್ಬೇಕು, ಇಂಗ್ಲಿಷ್ ಮಾಧ್ಯಮವನ್ನ ಬಳಸ್ಬೇಕಂತೇಳಿ ಏನ್ ಮಾಡ್ತಾನಪ್ಪ ಅಂತಂದ್ರ ಶಿಫಾರಸನ್ನ ಕೊಡ್ತಾನು. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರ ಒಂದು ವಿಶೇಷವಾದಂತದ್ದು ಏನಪ್ಪಾ ಅಂತಂದ್ರ ಖಾಸಗಿ ಸಂಸ್ಥೆಗಳಿಗೆ ಅವಕಾಶವನ್ನ ಕೊಡ್ರಿ, ಶಿಕ್ಷಣವನ್ನ ನೀಡ್ಲಕ್ಕ ಖಾಸಗಿ ಸಂಸ್ಥೆಗಳಿಗೂ ಕೂಡ ಅವಕಾಶವನ್ನ ನೀಡ್ರಿ, ಅಂದ್ರ ಅವ್ರಿಗೆ ಅನುದಾನವನ್ನ ಕೊಟ್ಟು ಅವ್ರನ್ನು ಬೆಳೆಸ್ರಿ ಅಂತೇಳಿ ಚಾರ್ಲ್ಸ್ ವುಡ್ ಅವಾಗ 1854ರಲ್ಲಿ ಶಿಫಾರಸನೆ ಕೊಟ್ಟಾನ. ಆಮೇಲೆ ಇನ್ನೊಂದ್ ಏನ್ ಹೇಳ್ತಾರಪ್ಪ ಅಂತಂದ್ರ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನ ಪ್ರಾರಂಭ ಮಾಡ್ರಿ. ನೋಡ್ರಿ, ಅವಾಗ ಹೇಳಿದ್ದ ಸಾರ್ವಜನಿಕ ಶಿಕ್ಷಣ ಇಲಾಖೆ. ಇವತ್ತು ನಾವೆಲ್ಲ ನೋಡ್ತೀವಿ ನಮ್ಮ ಆಡಳಿತದಲ್ಲಿ ಬರ್ತಕ್ಕಂಥದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವತ್ತು ಐತಿ. ಅವತ್ತ ಸರ್ ಚಾರ್ಲ್ಸ್ ವುಡ್ ಏನ್ ಹೇಳಿದ್ದಪ್ಪ ಅಂತಂದ್ರ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನ ಪ್ರಾರಂಭ ಮಾಡ್ರಿ ಅಂತ ಹೇಳಿದ್ದ. ಆಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇಲ್ಲಿ ನಮ್ಮ ಬ್ರಿಟಿಷರು ಭಾರತದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರಮುಖ ಪ್ರಾಂತಗಳು ಯಾವಪ್ಪ ಅಂತಂದ್ರ ಒಂದು ಕೋಲ್ಕತ್ತಾ, 2 ಮುಂಬೈ, ಇನ್ನೊಂದು ಏನಪ್ಪಾ ಅಂತಂದ್ರ ಮದ್ರಾಸ್ ಅಂತೇಳಿ ನೋಡ್ತೀವಿ. ಈ 3 ಪ್ರಾಂತಗಳಲ್ಲಿ ಬ್ರಿಟಿಷರು ಏನ್ ಮಾಡ್ಬೇಕಪ್ಪ ಅಂತಂದ್ರ ವಿಶ್ವವಿದ್ಯಾಲಯಗಳನ್ನ ಪ್ರಾರಂಭ ಮಾಡ್ಬೇಕು. ಅವು ಯಾವ ಮಾದರಿಯನ್ನ ಹೊಂದಿರ್ಬೇಕಪ್ಪ ಅಂತಂದ್ರ ಇಂಗ್ಲೆಂಡಿನಲ್ಲಿ ಯಾವ ಮಾದರಿಯನ್ನ ಹೊಂದಿರತಕ್ಕಂತ ವಿಶ್ವವಿದ್ಯಾಲಯಗಳದಾವ, ಇಂಗ್ಲೆಂಡಿನಲ್ಲಿ ಯಾವ ಮಾದರಿಯ ವಿಶ್ವವಿದ್ಯಾಲಯಗಳದಾವೋ ಅದ ಮಾದರಿಯಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ಕೋಲ್ಕತ್ತಾ, ಮದ್ರಾಸ ಮತ್ತು ಮುಂಬೈಗಳಲ್ಲಿ ವಿಶ್ವವಿದ್ಯಾಲಯಗಳನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಶಿಫಾರಸನ್ನ ಕೊಡ್ತಾನು. ಆಮೇಲೆ ನೆಕ್ಸ್ಟ್ 1857ರ ಸಂದರ್ಭದಲ್ಲಿ, ಯಾವಾಗ 1857ರ ಸಂದರ್ಭದಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರ ಲಾರ್ಡ್ ಡಾಲ್ಹೌಸಿ ಏನ್ ಮಾಡ್ತಾನಪ್ಪ ಅಂತಂದ್ರ ಕೋಲ್ಕತ್ತಾ, ಮುಂಬೈ ಮತ್ತು ಮದ್ರಾಸ್ಗಳಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರ ಪ್ರಮುಖ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡ್ತಾನು. ಓಕೆನಾ, ನಿಮ್ಗೆ ಗೊತ್ತಿರ್ಲಿ.
ಹೋದ್ ಸಲ ಕ್ವಶನ್ ಕೇಳಿದ್ರು, ಪ್ರಿಪರೇಟರಿಗೆ ಕ್ವಶನ್ ಕೇಳಿದ್ರು. ಏನಪ್ಪಾ ಅಂತಂದ್ರೆ ಕೋಲ್ಕತ್ತಾ, ಮುಂಬೈ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದವ್ರು ಯಾರಂತ ಕ್ವಶನ್ ಕೇಳಿದ್ರು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವ ರೀತಿ ಕ್ವಶನ್ ಬಂದಿತ್ತಪ್ಪ ಅಂತಂದ್ರ ಲಾರ್ಡ್ ಡಾಲ್ ಹೌಸಿ ಪ್ರಾರಂಭಿಸಿದ ಪ್ರಮುಖ ವಿಶ್ವವಿದ್ಯಾಲಯಗಳು ಯಾವುವು ಅಂತೇಳಿ ಈ ರೀತಿ ಪ್ರಶ್ನೆ ಬಂದಿತ್ತು ನೋಡ್ರಿ. ಓಕೆನಾ. ಇನ್ನ ಮುಂದುವರೆದ ಏನಪ್ಪಾ ಅಂತಂದ್ರ ಇದು ಡೈರೆಕ್ಟ್ಲಿ ಹೇಳ್ಬೇಕಂದ್ರ ಇಂಗ್ಲಿಷ್ ಶಿಕ್ಷಣದ ಪ್ರಭಾವ ಅಥವಾ ಇಂಗ್ಲಿಷ್ ಶಿಕ್ಷಣ ಯಾವ ರೀತಿ ನಮ್ಮಲ್ಲಿ ಇಂಪ್ಲಿಮೆಂಟ್ ಆಯ್ತು ಅಂದ್ರೆ ಯಾವ ರೀತಿ ಬೆಳವಣಿಗೆ ಆಯ್ತು ಅನ್ನೋದ. ಇನ್ನ ಈ ಇಂಗ್ಲಿಷ್ ಶಿಕ್ಷಣದಿಂದ ಆಗಿರ್ತಕ್ಕಂಥ ಪರಿಣಾಮಗಳು ಏನಿಂದಾವು ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕು. ಇಂಗ್ಲಿಷ್ ಶಿಕ್ಷಣದಿಂದ ಆದಂತಹ ಪರಿಣಾಮಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತತಿ. ಇಲ್ಲೇ ನಾವು ವರವೋ ಶಾಪವೋ ಇಂಗ್ಲಿಷ್ ಶಿಕ್ಷಣ ಅನ್ನೋದನ್ನ ನಮ್ಮ ಭಾರತ ದೇಶಕ್ಕೆ ವರವಾಗಿ ಪರಿಣಮಿಸಿತ್ತು ಅಥವಾ ಶಾಪವಾಗಿ ಪರಿಣಮಿಸಿತ್ತು ಅನ್ನೋದ ನೋಡ್ತಾ ಹೋಗ್ಬೇಕು. ನೋಡ್ರಿ, ಭಾರತದಲ್ಲಿ ಇಂಗ್ಲಿಷರು ಸೃಷ್ಟಿ ಮಾಡಿರ್ತಕ್ಕಂಥ ಅಥವಾ ಇಂಗ್ಲಿಷರು ಜಾರಿಗೊಳಿಸಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಏನಾಗತ್ತಪ್ಪ ಅಂತಂದ್ರ ಭಾರತೀಯರಲ್ಲಿ ಅವ್ರು ಕೇವಲ ರಕ್ತ ಮತ್ತು ಮಾಂಸಗಳಲ್ಲಿ ಮಾತ್ರ ಭಾರತೀಯರಾಗಿ ಉಳಿತಾರು. ಆದ್ರೆ ಇಲ್ಲಿ ನೋಡ್ರಿ, ಸೃಷ್ಟಿಯಾದಂತಹ ಇಲ್ಲಿ ಹೊಸ ವಿದ್ಯಾಭ್ಯಾಸ ಕ್ರಮದಿಂದ ಸೃಷ್ಟಿಯಾದಂತಹ ಒಂದು ವಿದ್ಯಾವರ್ಗ ಏನ್ ಮಾಡ್ತೈತಪ್ಪ ಅಂದ್ರ ಅಭಿರುಚಿ ಆಲೋಚನೆಗಳಲ್ಲಿ ಭಾರತದಲ್ಲಿ ಹೊಸ ತಲೆಮಾರನ್ನೇ ಸೃಷ್ಟಿಸಿಬಿಡ್ತೈತಿ. ಅಂದ್ರ ಅವರು ವಿಚಾರ ಆಲೋಚನೆಗಳು ಏನಾಗಿಬಿಡ್ತಾವಪ್ಪ ಅಂತಂದ್ರ ಚೇಂಜ್ ಆಗಿಬಿಡ್ತಾವು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರ ನಮ್ಮ ರಾಜಾರಾಮ್ ಮೋಹನ್ ರಾಯ್ ಅವ್ರು ನೋಡ್ರಿ. ರಾಜಾರಾಮ್ ಮೋಹನ್ ರಾಯ್ ಅವ್ರು ಏನಪ್ಪಾ ಅಂತಂದ್ರ ಈ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯನ್ನ ಹೊಗಳ್ತಾರ ಅವ್ರು. ಓಕೆನಾ. ಅವ್ರದ್ದು ಬಂದಾಗ ಹೇಳ್ತೇನೆ, ರಾಜಾರಾಮ್ ಮೋಹನ್ ರಾಯ್ ಅವ್ರದ್ದು ಬಂದಾಗ. ಓಕೆ ನೋಡ್ರಿ, ಇಲ್ಲಿ ಏನಾಗ್ತದಪ್ಪ ಅಂತಂದ್ರ ಇದ್ರ ಪರಿಣಾಮಗಳು ಇದು ಏನಪ್ಪಾ ಅಂತಂದ್ರ ಹೋದ್ ಸರ 3 ಮಾರ್ಕ್ಸಿಗೆ ಅಥವಾ ಒಂದ್ಸರ 3 ಮಾರ್ಕ್ಸಿಗೆ ಏನ್ ಪ್ರಶ್ನೆ ಕೇಳಿದ್ದ, ಇನ್ನೊಂದ್ಸರ 4 ಮಾರ್ಕ್ಸಿಗೆ ಪ್ರಶ್ನೆ ಕೇಳಿದ್ದ. ಒಂದು 2 ರಿಂದ 3 ಸರ ಇದು ರಿಪೀಟ್ ಆಗ್ಯದ ಪ್ರಶ್ನೆ. ಓಕೆನಾ. ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳೇನು ಅಂತೇಳಿ 2 ರಿಂದ 3 ಸಲ ರಿಪೀಟ್ ಆಗಿದೆ. ಅಷ್ಟು ಇಂಪಾರ್ಟೆಂಟ್ ಪ್ರಶ್ನೆ ಐತಿ ನೋಡ್ರಿ. ಇಲ್ಲಿ ಭಾರತೀಯರು ಏನಪ್ಪಾ ಅಂತಂದ್ರ ಆಧುನಿಕತೆ ಮತ್ತು ಜಾತ್ಯತೀತ, ಇದು ಜಾತ್ಯ ಆಗೈತಿ, ಜಾತ್ಯ ಅಲ್ಲ ಜಾತ್ಯತೀತ ಪ್ರಜಾಪ್ರಭುತ್ವ, ವೈಜ್ಞಾನಿಕ ಮತ್ತು ರಾಷ್ಟ್ರೀಯವಾದದ ದೃಷ್ಟಿಕೋನವನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಬೆಳೆಸ್ಕೊಳ್ತಾರೋ. ಅದಕ್ಕ ಈ ಭಾರತದಲ್ಲಿ ಆಧುನಿಕತೆ ಅಂದ್ರ ಟ್ರೆಂಡಿಂಗ್. ಓಕೆನಾ. ಇನ್ನ ಜಾತ್ಯತೀತ ಅಂದ್ರ ಭಾರತದಲ್ಲಿ ಯಾವುದೇ ರೀತಿಯ ನಾವು ರಾಷ್ಟ್ರೀಯ ಧರ್ಮವನ್ನ ಸ್ವೀಕರಿಸಿಲ್ಲ. ಆಮೇಲೆ ಪ್ರಜಾಪ್ರಭುತ್ವ, ವೈಜ್ಞಾನಿಕತೆ, ರಾಷ್ಟ್ರೀಯವಾದದ ದೃಷ್ಟಿಕೋನಗಳನ್ನ ಬೆಳೆಸಿಕೊಳ್ಳಲು ಇದು ಭಾರತೀಯರಿಗೆ ಈ ಬ್ರಿಟಿಷ್ ಶಿಕ್ಷಣ ಸಹಾಯಕ ಆಗ್ತೈತಿ. ಇನ್ನ ಇದ್ರ ಶಾಪ ಇದು ಏನಪ್ಪಾ ಅಂದ್ರೆ ನಮಗೆ ಇದೊಂದು ವರ ಆಗಿ ಪರಿಣಮಿಸ್ತದೆ. ಇದನ್ನ ಶಾಪ ಅಂದ್ರ ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ಟ್ರೆಡಿಷನಲ್ ಪರಂಪರೆ ಏನಿತ್ತಲ್ಲ ಶಿಕ್ಷಣ ವ್ಯವಸ್ಥೆ, ಅದು ಏನಾಗ್ತದಪ್ಪ ಅಂತಂದ್ರ ಈ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯಿಂದ ನಮ್ಮಲ್ಲಿ ಅದು ನಾಶವಾಗಿ ಹೋಗ್ತದ. ನಮ್ಮಲ್ಲಿ ಸಂಸ್ಕೃತ ಅಂತಕ್ಕಂಥದ್ದಿತ್ತು. ಈ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಯಾವಾಗ ಬರ್ತೈತೋ ಅವಾಗ ಸಂಸ್ಕೃತ ನಮ್ಮಲ್ಲಿ ಸಣ್ಣಗೆ ಏನಪ್ಪಾ ಅಂತಂದ್ರ ಅದು ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ತಾ ಬರ್ತೈತಿ. ಓಕೆನಾ. ಇನ್ನು ನೋಡ್ರಿ, ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ. ಇಲ್ಲಿ ಸ್ಥಳೀಯ ಭಾಷೆಗಳಿಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗದೆ ಇದ್ರು ಇಂಗ್ಲಿಷ್ ಶಿಕ್ಷಣ ಸಾಹಿತ್ಯಕ್ಕೆ ಅತಿ ಹೆಚ್ಚಿನ ಪ್ರೋತ್ಸಾಹ ದೊರೀತೈತಿ. ಅಂದ್ರ ಇಲ್ಲಿ ಅಭಿರುಚಿ ಮತ್ತು ಆಲೋಚನೆಗಳಲ್ಲಿ ಇವ್ರು ಯಾವ ರೀತಿ ಥಿಂಕ್ ಮಾಡ್ತಿರ್ತಾರಲ್ಲ ಆ ರೀತಿ ಏನಪ್ಪಾ ಅಂತಂದ್ರ ಸಾಹಿತ್ಯದ ರಚನೆ ಆಗ್ತಾ ಹೋಗ್ತೈತಿ. ಓಕೆನಾ. ಆಮೇಲೆ ನೋಡ್ರಿ, ಆಲೋಚನಾ ಕ್ರಮದಲ್ಲಿ ಏಕತೆ ಉಂಟಾಗ್ತೈತಿ. ಭಾರತದಲ್ಲಿ ಆಲೋಚನಾ ಕ್ರಮದಲ್ಲಿ ಎಲ್ಲಾ ಜನತೆಯಲ್ಲಿ ಈ ಏನ್ ಆಧುನಿಕ ವಿದ್ಯಾವಂತ ವರ್ಗ ಏನ್ ಸೃಷ್ಟಿ ಆಗ್ತೈತಿ, ಆ ಆಧುನಿಕ ವಿದ್ಯಾವಂತ ವರ್ಗದಲ್ಲಿ ಏನಾಗ್ತದಪ್ಪ ಅಂತಂದ್ರ ಆಲೋಚನಾ ಕ್ರಮದಲ್ಲಿ ಏಕತೆ ಉಂಟಾಗ್ತೈತಿ. ಲಾರ್ಡ್ ಮೆಕಾಲೆಯ ಉದ್ದೇಶನೂ ಇದಾಗಿತ್ತು. ಅವ ರಕ್ತ ಮತ್ತು ಮಾಂಸಗಳಲ್ಲಿ ಮಾತ್ರ ಭಾರತೀಯನಾಗಿರ್ಬೇಕು, ಆತನ ಆಲೋಚನಾ ಕ್ರಮದಲ್ಲಿ ಏನಾಗಿರ್ಬೇಕಪ್ಪ ಅಂತಂದ್ರ ಇಂಗ್ಲಿಷರಾಗುವಂತ ನೀತಿಯನ್ನ ಆತ ರೂಪಿಸಿದ್ದ ಅನ್ನೋದ ಗೊತ್ತಿರ್ಬೇಕು. ಆಮೇಲೆ ನೋಡ್ರಿ, ಈ ವೃತ್ತಪತ್ರಿಕೆಗಳ ಬೆಳವಣಿಗೆ ಆಗ್ತೈತಿ. ಈ ಆಧುನಿಕ ಇಂಗ್ಲಿಷ್ ಶಿಕ್ಷಣದ ಪ್ರಭಾವದಿಂದ ಏನಾಕದಪ್ಪ ಅಂತಂದ್ರ ವೃತ್ತಪತ್ರಿಕೆಗಳ ಆರಂಭ ಆಗ್ತಾವು, ಅಂದ್ರ ಬೆಳಿತಾವು, ಹೆಚ್ಚಿನ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾವು. ಅಂದ್ರ ಇಲ್ಲಿ 19ನೇ ಶತಮಾನದಲ್ಲಿ ಏನಾಗ್ತದಪ್ಪ ಅಂತಂದ್ರ ಆರಂಭದಲ್ಲಿ ಈ ವೃತ್ತಪತ್ರಿಕೆಗಳು ಏನ್ ಮಾಡ್ತಾವಂದ್ರ ಈ ಬ್ರಿಟಿಷರ ಆಡಳಿತದ ಬಗೆಗೆ ವಿಮರ್ಶೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಭಾರತೀಯರ ಅಭಿಪ್ರಾಯ, ವಿಮರ್ಶೆ ಇಟ್ ಮೀನ್ಸ್ ಅಭಿಪ್ರಾಯ. ಓಕೆನಾ. ಭಾರತೀಯರ ಅಭಿಪ್ರಾಯ ಎಂತದ್ದು ಅಂತೇಳಿ ತಿಳಿದುಕೊಳ್ಳಾಕ ಈ ವೃತ್ತಪತ್ರಿಕೆಗಳು ಅವಕಾಶ ಮಾಡಿಕೊಡ್ತಾವು. ಆಮೇಲೆ ನೋಡ್ರಿ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳಿಗೆ ಹುಟ್ಟುಗಳಿಗೆ ಕಾರಣ ಆಗ್ತೈತಿ. ಅಂದ್ರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳ ಹುಟ್ಟಿಗೆ ಇದು ಏನಾಗ್ತದಪ್ಪ ಅಂತಂದ್ರ ಈ ಆಧುನಿಕ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಕಾರಣ ಆಗ್ತೈತಿ. ಓಕೆನಾ. ಆಮೇಲೆ ನೋಡ್ರಿ, ಇಲ್ಲಿ JS ಮಿಲ್, ಆಮೇಲೆ ರುಸೋ, ಮಾಂಟೆಸ್ಕೋ ಅಂತೇಳಿ ಇವ್ರು ಯಾರಪ್ಪ ಅಂತಂದ್ರ ಫ್ರಾನ್ಸ್ ನ ತತ್ವಜ್ಞಾನಿಗಳು. ಯಾರು?
ಫ್ರಾನ್ಸ್ನ ತತ್ವಜ್ಞಾನಿಗಳು ಅಂದ್ರೆ ಫ್ರಾನ್ಸ್ ಕ್ರಾಂತಿಯ ರೂವಾರಿಗಳು. ಫ್ರಾನ್ಸ್ನಲ್ಲಿ 1789 ಏನು ಫ್ರಾನ್ಸ್ ಕ್ರಾಂತಿ ಆಕೈತ್ಲ, ಆ ಫ್ರಾನ್ಸ್ ಕ್ರಾಂತಿಗೆ ಕಾರಣೀಭೂತರಾಗಿರ್ತಕ್ಕಂಥ ತತ್ವಜ್ಞಾನಿಗಳೇ ಯಾರ್ಯಾರಪ್ಪ ಅಂತಂದ್ರ ಜೆ.ಎಸ್. ಮಿಲ್ಲ, ರುಸೋ, ಮಾಂಟೆಸ್ಕೋ. ಇವ್ರು ಏನಪ್ಪಾ ಅಂದ್ರೆ ಇವ್ರ ಚಿಂತನೆಗಳು ನಮ್ಮ ಭಾರತೀಯರ ಮೇಲೆ ಬೀರ್ತಾವು. ಇವ್ರ ಚಿಂತನೆಗಳು ಇವ್ರು ಯಾವ ರೀತಿ ಚಿಂತನೆ ಮಾಡ್ತಾ ಇದ್ರು ಅಂತೇಳಿ, ಇಂಥ ಭಾರತೀಯರು ಇಂಗ್ಲಿಷ್ ಶಿಕ್ಷಣವನ್ನ ಕಲಿತು ವಿದ್ಯಾವಂತ ವರ್ಗ ಏನು ಸೃಷ್ಟಿ ಆಕೈತ್ಲ, ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಂಥವ್ರು ಜೆ.ಎಸ್. ಮಿಲ್ಲ, ರುಸೋ, ಮಾಂಟೆಸ್ಕೋ ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಓದಿ ಅವುಗಳು ಇವ್ರ ಮೇಲೆ ಪರಿಣಾಮವನ್ನ ಬೀರ್ತಾವು. ಓಕೆನಾ. ಮುಂದುವರೆದು ನೋಡ್ರಿ, ಭಾರತೀಯರ ಮೇಲೆ ಜಗತ್ತಿನ ಸ್ವತಂತ್ರ ಚಳುವಳಿಗಳ ಪ್ರಭಾವ ನೋಡ್ರಿ. ಇಲ್ಲಿ 1776 ಅಮೆರಿಕ ಸ್ವತಂತ್ರ ಸಂಗ್ರಾಮ ನಡೀತೈತಿ. ಆಮೇಲೆ ಆಲ್ರೆಡಿ ಗೊತ್ತೈತಿ ಫ್ರಾನ್ಸ್ ಕ್ರಾಂತಿ 1789 ನಡೀತೈತಿ. ಆಮೇಲೆ 1917 ರಷ್ಯಾ ಕ್ರಾಂತಿ ನಡೀತೈತಿ. ಈ ರೀತಿ ಏನಪ್ಪಾ ಅಂತಂದ್ರ ಜಗತ್ತಿನಲ್ಲಿ ನಡೆದಿರ್ತಕ್ಕಂತಹ ಕ್ರಾಂತಿಗಳು, ಆಮೇಲೆ ಇಟಲಿ ಏಕೀಕರಣ, ಆಮೇಲೆ ಇನ್ನೊಂದು ಯಾವ್ದು ಬರ್ತೈತಿ ಅದು ಜರ್ಮನಿ ಏಕೀಕರಣ, ಇವೆಲ್ಲ 1871 ಇಂತಹ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರ ಇವೆಲ್ಲವೂ ಏನ್ ಮಾಡ್ತಾವಪ್ಪ ಅಂತಂದ್ರ ಜಗತ್ತಿನಲ್ಲಿ ನಡೆದಿರ್ತಕ್ಕಂಥ ಪ್ರಮುಖ ಘಟನೆಗಳು, ಸ್ವತಂತ್ರ ಚಳುವಳಿಗಳು ಭಾರತೀಯರ ಮೇಲೆ ಪ್ರಭಾವವನ್ನ ಬೀರ್ತಾವು. ಇದು ನಮಗ ವರವಾಗಿ ಪರಿಣಮಿಸ್ತದ. ಅಂದ್ರ ನೋಡ್ರಿ, ಭಾರತದಾಗೂ ಕೂಡ ಬ್ರಿಟಿಷರಿಂದ ಸ್ವತಂತ್ರವನ್ನ ಪಡ್ಕೊಳಕ ಇದು ಒಂದು ಅನುಕೂಲತೆಯನ್ನ ಸೃಷ್ಟಿ ಮಾಡ್ತೈತಿ. ಓಕೆನಾ. ನೇರವಾಗಿ ಕಾರಣ ಆಗದೆ ಇದ್ರೂ ಕೂಡ ಭಾರತೀಯರು ಸ್ವತಂತ್ರದ ಕಡೆಗೆ ವಿಚಾರ ಮಾಡ್ಲಕ್ಕ ಅವಕಾಶವನ್ನ ಮಾಡಿಕೊಡ್ತೈತಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ. ಓಕೆನಾ. ಆಮೇಲೆ ನೋಡ್ರಿ, ಇಲ್ಲಿ ಭಾರತೀಯರಿಗೆ ತಮ್ಮ ಸಮೃದ್ಧ ಸಂಸ್ಕೃತ ಪರಂಪರೆಗಳ ಅರಿವು ಆಗ್ತದ. ಅಂದ್ರ ಇಲ್ಲಿ ನೋಡ್ರಿ, ನಮ್ದು ಇಷ್ಟು ಶ್ರೀಮಂತ ಪರಂಪರೆ ಐತಿ ಅಂತ ಹೇಳಿ ಭಾರತೀಯರಿಗೆ ಅಷ್ಟೊಂದು ಅರಿವಿಗೆ ಬಂದಿರ್ಲಿಲ್ಲ. ಬಟ್ ಈ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯಿಂದ ಏನಾಗ್ತದಪ್ಪ ಅಂತಂದ್ರ ಭಾರತೀಯರ ಶ್ರೀಮಂತ ಪರಂಪರೆ ಏನಪ್ಪಾ ಅಂತಂದ್ರ ಅರಿವಿಗೆ ಬರ್ತೈತಿ ಅನ್ನೋದ ನಮ್ಗ ಗೊತ್ತಿರ್ಬೇಕು. ಈ ರೀತಿ ಏನಪ್ಪಾ ಅಂತಂದ್ರ 4 ಮಾರ್ಕ್ಸಿಗೆ ಕೇಳಿದೊಳಗ ಇವು 7 ಪಾಯಿಂಟ್ಗಳನ್ನ ಬರಿಬೇಕಾಗ್ತದ. ನೆನಪಿಟ್ಕೋರಿ. ಇದು ಏನಪ್ಪಾ ಅಂತಂದ್ರ ಇಲ್ಲಿ ಪುಸ್ತಕ ಒಳಗ ದೊಡ್ಡ ದೊಡ್ಡ ಪಾಯಿಂಟ್ಗಳದಾವು. ಇಲ್ಲಿ ನಾ ಏನ್ ಮಾಡಿನಪ್ಪ ಅಂತಂದ್ರ ಸ್ವಲ್ಪ ಶಾರ್ಟ್ಕಟ್ ಮಾಡಿ ಹಾಕಿದೀನಿ. ಇವುಗಳನ್ನ ಪಾಯಿಂಟ್ಗಳನ್ನ ಬರ್ಕೋರಿ. ಇದನ್ನೆಲ್ಲ ಎರೇಂಜ್ ಮಾಡ್ತಾನು, ಅವಾಗ ನಿಮ್ಗ ನೀಟಾಗಿ ಕಾಣ್ತೈತಿ. ಅವಾಗ ಇದನ್ನ ನೋಟ್ ಮಾಡ್ಕೋರಿ. ಓಕೆನಾ. ಇದನ್ನ ಚಂದಾಗಿ ಒಂದ್ ಕಡೆ ನೋಟ್ ಮಾಡಿ ಇಟ್ಕೋರಿ. ಇದು ಈ ರೀತಿ ಏನಪ್ಪಾ ಅಂತಂದ್ರ ಭಾರತದಲ್ಲಿ ಜಾರಿಗೊಂಡಿರ್ತಕ್ಕಂತಹ ಏನು ಪಾಶ್ಚಾತ್ಯ ವಿದ್ಯಾಭ್ಯಾಸ ಅಂತ ಏನ್ ಕರಿತೀವಲ್ಲ, ಇದರಿಂದ ಸೃಷ್ಟಿಯಾಗಿರ್ತಕ್ಕಂತಹ ಒಂದು ಹೊಸ ತಲೆಮಾರು ಅಂತ ಏನ್ ಕರಿತೀವಿ, ಅದು ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಗಾಢವಾಗಿ ಸ್ವತಂತ್ರ ಚಳವಳಿ ಮೇಲೆ ಪರಿಣಾಮವನ್ನ ಬೀರ್ತಾ ಹೋಗ್ತೈತಿ. ಇದು ಏನಪ್ಪಾ ಅಂತಂದ್ರ ಆಧುನಿಕ ಶಿಕ್ಷಣ ವ್ಯವಸ್ಥೆ ಅಥವಾ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆ. ಓಕೆ, ಈಗ ನೀಟಾಗಿ ಕಾಣ್ತೈತಿ. ಇದನ್ನ ಏನ್ ಮಾಡ್ರಿ, ಬರ್ಕೋರಿ. ಬರೀ ನಾವು ಸ್ಕ್ರೀನ್ಶಾಟ್ ಹೊಡೆದು ಮೊಬೈಲ್ದಾಗ ಇಟ್ಕೋತೀವಿ ಅಂತ ಅನ್ಕೋಬೇಡ್ರಿ. ಸ್ಕ್ರೀನ್ಶಾಟ್ ಹೊಡೆದ್ರ ಅದು ಏನಪ್ಪಾ ಅಂತಂದ್ರ ಅಷ್ಟೊಂದ ಒಳ್ಳೇದ ಅಲ್ಲ. ಓಕೆನಾ. ಬರ್ದು ಇಟ್ಕೋರಿ ಬುಕ್ ಒಳಗ. ಓಕೆ, ಥ್ಯಾಂಕ್ ಯು. ಇಲ್ಲಿ ತನ ಕ್ಲಾಸನ್ನ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇನ್ನೂ ಈ ಯೂಟ್ಯೂಬ್ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಮ್ಮ ತಪ್ಪುಗಳು ಏನಾದ್ರೂ ಇದ್ರ ದಯವಿಟ್ಟು ಹೇಳಿ. ಯಾಕಂದ್ರ ನಮ್ಗ ಒಂದ್ ಹೇಳ್ಬೇಕಂದ್ರ ಏನ್ ತಪ್ಪುಗಳಾಗಿರ್ತಾವಲ್ಲ ಅವತ್ತನ್ನ ಹೇಳಿದ್ರೆ ನಾವು ಆದಷ್ಟು ಜಲ್ದಿನ ತಿದ್ಕೋತೀವಿ. ಆಮೇಲೆ ಈ ರೀತಿ ತಪ್ಪು ಆಗಿತ್ತು ಅಂತೇಳಿ ಹಿಂದ್ಭಾಷೆ ಮಾತಾಡ್ಬೇಡ್ರಿ. ನೇರವಾಗಿ ನಮ್ಗ ಹೇಳುವುದನ್ನ ಮಾಡ್ರಿ. ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಅಂದ್ರೆ ಮುಂದೆ ಯಾವ್ದಪ್ಪ ಅಂತಂದ್ರ ಸಂವಿಧಾನಾತ್ಮಕ ಬೆಳವಣಿಗೆ ಈ ಟಾಪಿಕ್ ನಲ್ಲಿ ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.